ದೆಹಲಿ ವಿಧಾನಸಭಾ ಚುನಾವಣಾ ಅಖಾಡದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸೆಡ್ಡು ಹೊಡೆಯೋಕೆ ಬಿಜೆಪಿ ಎಲ್ಲಾ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಬಾರಿ ಆಮ್ ಆದ್ಮಿ ಪಕ್ಷ ಮಣಿಸೋಕೆ ಸ್ವತಃ ಪ್ರಧಾನಿ ಮೋದಿಯೇ ಫೀಲ್ಡ್ಗಿಳಿದಿದ್ದಾರೆ. ದೆಹಲಿಯಲ್ಲಿ ಎಎಪಿ ಮತ್ತು ಬಿಜೆಪಿ ಸಮರ. ಆಪ್ ವಿರುದ್ಧ ಪ್ರಧಾನಿ ಮೋದಿ ವಾಕ್ ಪ್ರಹಾರ. ಕಳೆದ 10 ವರ್ಷಗಳಲ್ಲಿದ್ದ ರಾಷ್ಟ್ರ ರಾಜಧಾನಿ ಈಗ ಇಲ್ಲ. ಶಿಕ್ಷಣ, ಹವಾಮಾನ, ಅಭಿವೃದ್ಧಿ ಎಲ್ಲವನ್ನ ಮೀರಿದ ಹೊಸ ರಾಜಕೀಯ ಮುನ್ನೆಲೆಗೆ ಬಂದಿದೆ. ಬಿಜೆಪಿಯನ್ನ ಮಣಿಸಲು ಬಿಜೆಪಿಯದ್ದೇ ಅಸ್ತ್ರ ಹಿಡಿದು ಆಫ್ ಫೀಲ್ಡ್ಗಿಳಿದಿದೆ. ಹೌದು, ಮಹಾರಾಷ್ಟ್ರ, ಹರಿಯಾಣದಲ್ಲಿ ಬಿಜೆಪಿಯ ಹಿಂದುತ್ವ ಅಸ್ತ್ರ ಮ್ಯಾಜಿಕ್ ಮಾಡಿದ್ದು ಗೊತ್ತೇ ಇದೆ. ಇದನ್ನೇ ದೆಹಲಿಯಲ್ಲೂ ಪ್ರಯೋಗಿಸಲು ಬಿಜೆಪಿ ಅಣಿಯಾಗಿದೆ. ಆದ್ರೆ ಇದಕ್ಕೆ ಕೌಂಟರ್ ಎನ್ನುವಂತೆ ಎಎಪಿ ಕೂಡ ಅದೇ ರೂಟ್ಗೆ ಹೊರಟಿದೆ. ಇಷ್ಟು ವರ್ಷ ಅಭಿವೃದ್ಧಿ, ಆರೋಗ್ಯ, ಶಿಕ್ಷಣ ಎನ್ನುತ್ತಿದ್ದ ಆಪ್ ಕೂಡ ಈಗ ಹಿಂದುತ್ವದ ಹಾದಿ ತುಳಿದಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಅರ್ಚಕರ ವೇತನ 18,000ಕ್ಕೆ ಹೆಚ್ಚಿಸುವ ಆಫರ್ ಕೊಟ್ಟಾಗಿದೆ. ಆಪ್ ಹಿಂದುತ್ವದ ಕಡೆ ತಿರುಗುತ್ತಿದ್ದಂತೆ ಬಿಜೆಪಿ ಅಭಿವೃದ್ಧಿ ಮಂತ್ರ ಪಠಣ ಶುರುವಿಟ್ಟುಕೊಂಡಿದೆ. ದೆಹಲಿ ಮೆಟ್ರೋದ 4ನೇ ಹಂತ ಜನಕಪುರಿ ಮತ್ತು ಕೃಷ್ಣ ಪಾರ್ಕ್ ಮೆಟ್ರೋ ಮಾರ್ಗವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ಇದೇ ವೇಳೆ ಮಾತನಾಡಿ ಆಪ್ಗೆ ದೆಹಲಿ ಜನರು ಮೂಗುದಾರ ಹಾಕಬೇಕು ಅಂತ ವಾಗ್ದಾಳಿ ನಡೆಸಿದ್ರು. दिल्ली वालों की कमाई बढ़े, जेब में बचत अधिक हो, दिल्ली के लोगों का जीवन आसान हो, इसके लिए दिल्ली में भाजपा का मुख्यमंत्री जरूरी है। साथियों, मुझे पूरा विश्वास है कि दिल्ली के लोग भ्रष्टाचारी और विकास विरोधी आपदा पर लगाम लगाएंगे. ಒಟ್ನಲ್ಲಿ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣಾ ಕಣ ರಂಗೇರಿದೆ. ಬಿಜೆಪಿ ಮತ್ತು ಎಎಪಿ ಮಧ್ಯೆ ಪೊಲಿಟಿಕಲ್ ಫೈಟ್ ಶುರುವಾಗಿದೆ. ಈ ಜಟಾಪಟಿಯಲ್ಲಿ ಮತದಾರ ಯಾರ ಕಡೆಗೆ ಉರುಳ್ತಾನೆ ಎನ್ನುವುದು ಸದ್ಯದ ಪ್ರಶ್ನೆಯಾಗಿದೆ. ರಾಜಶೇಖರ್ ಮ್ಯಾಗೇರಿ, ರಿಪಬ್ಲಿಕ್ ಕನ್ನಡ. ದೆಹಲಿ ವಿಧಾನಸಭಾ ಚುನಾವಣಾ ಅಖಾಡದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸೆಡ್ಡು ಹೊಡೆಯೋಕೆ ಬಿಜೆಪಿ ಎಲ್ಲಾ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಬಾರಿ ಆಮ್ ಆದ್ಮಿ ಪಕ್ಷ ಮಣಿಸೋಕೆ ಸ್ವತಃ ಪ್ರಧಾನಿ ಮೋದಿಯೇ ಫೀಲ್ಡ್ಗಿಳಿದಿದ್ದಾರೆ. ದೆಹಲಿಯಲ್ಲಿ ಎಎಪಿ ಮತ್ತು ಬಿಜೆಪಿ ಸಮರ. ಆಪ್ ವಿರುದ್ಧ ಪ್ರಧಾನಿ ಮೋದಿ ವಾಕ್ ಪ್ರಹಾರ. ಕಳೆದ 10 ವರ್ಷಗಳಲ್ಲಿದ್ದ ರಾಷ್ಟ್ರ ರಾಜಧಾನಿ ಈಗ ಇಲ್ಲ. ಶಿಕ್ಷಣ, ಹವಾಮಾನ, ಅಭಿವೃದ್ಧಿ ಎಲ್ಲವನ್ನ ಮೀರಿದ ಹೊಸ ರಾಜಕೀಯ ಮುನ್ನೆಲೆಗೆ ಬಂದಿದೆ. ಬಿಜೆಪಿಯನ್ನ ಮಣಿಸಲು ಬಿಜೆಪಿಯದ್ದೇ ಅಸ್ತ್ರ ಹಿಡಿದು ಆಫ್ ಫೀಲ್ಡ್ಗಿಳಿದಿದೆ. ಹೌದು, ಮಹಾರಾಷ್ಟ್ರ, ಹರಿಯಾಣದಲ್ಲಿ ಬಿಜೆಪಿಯ ಹಿಂದುತ್ವ ಅಸ್ತ್ರ ಮ್ಯಾಜಿಕ್ ಮಾಡಿದ್ದು ಗೊತ್ತೇ ಇದೆ. ಇದನ್ನೇ ದೆಹಲಿಯಲ್ಲೂ ಪ್ರಯೋಗಿಸಲು ಬಿಜೆಪಿ ಅಣಿಯಾಗಿದೆ. ಆದ್ರೆ ಇದಕ್ಕೆ ಕೌಂಟರ್ ಎನ್ನುವಂತೆ ಎಎಪಿ ಕೂಡ ಅದೇ ರೂಟ್ಗೆ ಹೊರಟಿದೆ. ಇಷ್ಟು ವರ್ಷ ಅಭಿವೃದ್ಧಿ, ಆರೋಗ್ಯ, ಶಿಕ್ಷಣ ಎನ್ನುತ್ತಿದ್ದ ಆಪ್ ಕೂಡ ಈಗ ಹಿಂದುತ್ವದ ಹಾದಿ ತುಳಿದಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಅರ್ಚಕರ ವೇತನ 18,000ಕ್ಕೆ ಹೆಚ್ಚಿಸುವ ಆಫರ್ ಕೊಟ್ಟಾಗಿದೆ. ಆಪ್ ಹಿಂದುತ್ವದ ಕಡೆ ತಿರುಗುತ್ತಿದ್ದಂತೆ ಬಿಜೆಪಿ ಅಭಿವೃದ್ಧಿ ಮಂತ್ರ ಪಠಣ ಶುರುವಿಟ್ಟುಕೊಂಡಿದೆ. ದೆಹಲಿ ಮೆಟ್ರೋದ 4ನೇ ಹಂತ ಜನಕಪುರಿ ಮತ್ತು ಕೃಷ್ಣ ಪಾರ್ಕ್ ಮೆಟ್ರೋ ಮಾರ್ಗವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ಇದೇ ವೇಳೆ ಮಾತನಾಡಿ ಆಪ್ಗೆ ದೆಹಲಿ ಜನರು ಮೂಗುದಾರ ಹಾಕಬೇಕು ಅಂತ ವಾಗ್ದಾಳಿ ನಡೆಸಿದ್ರು. दिल्ली वालों की कमाई बढ़े, जेब में बचत अधिक हो, दिल्ली के लोगों का जीवन आसान हो, इसके लिए दिल्ली में भाजपा का मुख्यमंत्री जरूरी है. साथियों, मुझे पूरा विश्वास है कि दिल्ली के लोग भ्रष्टाचारी और विकास विरोधी आपदा पर लगाम लगाएंगे. ಒಟ್ನಲ್ಲಿ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣಾ ಕಣ ರಂಗೇರಿದೆ. ಬಿಜೆಪಿ ಮತ್ತು ಎಎಪಿ ಮಧ್ಯೆ ಪೊಲಿಟಿಕಲ್ ಫೈಟ್ ಶುರುವಾಗಿದೆ. ಈ ಜಟಾಪಟಿಯಲ್ಲಿ ಮತದಾರ ಯಾರ ಕಡೆಗೆ ಉರುಳ್ತಾನೆ ಎನ್ನುವುದು ಸದ್ಯದ ಪ್ರಶ್ನೆಯಾಗಿದೆ. ರಾಜಶೇಖರ್ ಮ್ಯಾಗೇರಿ, ರಿಪಬ್ಲಿಕ್ ಕನ್ನಡ. ದೆಹಲಿ ವಿಧಾನಸಭಾ ಚುನಾವಣಾ ಅಖಾಡದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸೆಡ್ಡು ಹೊಡೆಯೋಕೆ ಬಿಜೆಪಿ ಎಲ್ಲಾ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಬಾರಿ ಆಮ್ ಆದ್ಮಿ ಪಕ್ಷ ಮಣಿಸೋಕೆ ಸ್ವತಃ ಪ್ರಧಾನಿ ಮೋದಿಯೇ ಫೀಲ್ಡ್ಗಿಳಿದಿದ್ದಾರೆ. ದೆಹಲಿಯಲ್ಲಿ ಎಎಪಿ ಮತ್ತು ಬಿಜೆಪಿ ಸಮರ. ಆಪ್ ವಿರುದ್ಧ ಪ್ರಧಾನಿ ಮೋದಿ ವಾಕ್ ಪ್ರಹಾರ.
ಕಳೆದ 10 ವರ್ಷಗಳಲ್ಲಿದ್ದ ರಾಷ್ಟ್ರ ರಾಜಧಾನಿ ಈಗ ಇಲ್ಲ. ಶಿಕ್ಷಣ, ಹವಾಮಾನ, ಅಭಿವೃದ್ಧಿ ಎಲ್ಲವನ್ನ ಮೀರಿದ ಹೊಸ ರಾಜಕೀಯ ಮುನ್ನೆಲೆಗೆ ಬಂದಿದೆ. ಬಿಜೆಪಿಯನ್ನ ಮಣಿಸಲು ಬಿಜೆಪಿಯದ್ದೇ ಅಸ್ತ್ರ ಹಿಡಿದು ಆಫ್ ಫೀಲ್ಡ್ಗಿಳಿದಿದೆ. ಹೌದು, ಮಹಾರಾಷ್ಟ್ರ ಹರಿಯಾಣದಲ್ಲಿ ಬಿಜೆಪಿಯ ಹಿಂದುತ್ವ ಅಸ್ತ್ರ ಮ್ಯಾಜಿಕ್ ಮಾಡಿದ್ದು ಗೊತ್ತೇ ಇದೆ. ಇದನ್ನೇ ದೆಹಲಿಯಲ್ಲೂ ಪ್ರಯೋಗಿಸಲು ಬಿಜೆಪಿ ಅಣಿಯಾಗಿದೆ. ಆದ್ರೆ ಇದಕ್ಕೆ ಕೌಂಟರ್ ಎನ್ನುವಂತೆ ಎಎಪಿ ಕೂಡ ಅದೇ ರೂಟ್ಗೆ ಹೊರಟಿದೆ. ಇಷ್ಟು ವರ್ಷ ಅಭಿವೃದ್ಧಿ, ಆರೋಗ್ಯ, ಶಿಕ್ಷಣ ಎನ್ನುತ್ತಿದ್ದ ಆಪ್ ಕೂಡ ಈಗ ಹಿಂದುತ್ವದ ಹಾದಿ ತುಳಿದಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಅರ್ಚಕರ ವೇತನ 18,000ಕ್ಕೆ ಹೆಚ್ಚಿಸುವ ಆಫರ್ ಕೊಟ್ಟಾಗಿದೆ. ಆಪ್ ಹಿಂದುತ್ವದ ಕಡೆ ತಿರುಗುತ್ತಿದ್ದಂತೆ ಬಿಜೆಪಿ ಅಭಿವೃದ್ಧಿ ಮಂತ್ರ ಪಠಣ ಶುರುವಿಟ್ಟುಕೊಂಡಿದೆ. ದೆಹಲಿ ಮೆಟ್ರೋದ 4ನೇ ಹಂತ ಜನಕಪುರಿ ಮತ್ತು ಕೃಷ್ಣ ಪಾರ್ಕ್ ಮೆಟ್ರೋ ಮಾರ್ಗವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ಇದೇ ವೇಳೆ ಮಾತನಾಡಿ ಆಪ್ಗೆ ದೆಹಲಿ ಜನರು ಮೂಗುದಾರ ಹಾಕಬೇಕು ಅಂತ ವಾಗ್ದಾಳಿ ನಡೆಸಿದ್ರು. दिल्ली वालों की कमाई बढ़े, जेब में बचत अधिक हो, दिल्ली के लोगों का जीवन आसान हो, इसके लिए दिल्ली में भाजपा का मुख्यमंत्री जरूरी है। साथियों, मुझे पूरा विश्वास है कि दिल्ली के लोग भ्रष्टाचारी और विकास विरोधी आपदा पर लगाम लगाएंगे। ಒಟ್ನಲ್ಲಿ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣಾ ಕಣ ರಂಗೇರಿದೆ. ಬಿಜೆಪಿ ಮತ್ತು ಎಎಪಿ ಮಧ್ಯೆ ಪೊಲಿಟಿಕಲ್ ಫೈಟ್ ಶುರುವಾಗಿದೆ. ಈ ಜಟಾಪಟಿಯಲ್ಲಿ ಮತದಾರ ಯಾರ ಕಡೆಗೆ ಉರುಳ್ತಾನೆ ಎನ್ನುವುದು ಸದ್ಯದ ಪ್ರಶ್ನೆಯಾಗಿದೆ. ರಾಜಶೇಖರ್ ಮ್ಯಾಗೇರಿ, ರಿಪಬ್ಲಿಕ್ ಕನ್ನಡ. ದೆಹಲಿ ವಿಧಾನಸಭಾ ಚುನಾವಣಾ ಅಖಾಡದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸೆಡ್ಡು ಹೊಡೆಯೋಕೆ ಬಿಜೆಪಿ ಎಲ್ಲಾ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈ ಬಾರಿ ಆಮ್ ಆದ್ಮಿ ಪಕ್ಷ ಮಣಿಸೋಕೆ ಸ್ವತಃ ಪ್ರಧಾನಿ ಮೋದಿಯೇ ಫೀಲ್ಡ್ಗಿಳಿದಿದ್ದಾರೆ. ದೆಹಲಿಯಲ್ಲಿ ಎಎಪಿ ಮತ್ತು ಬಿಜೆಪಿ ಸಮರ. ಆಪ್ ವಿರುದ್ಧ ಪ್ರಧಾನಿ ಮೋದಿ ವಾಕ್ ಪ್ರಹಾರ. ಕಳೆದ 10 ವರ್ಷಗಳಲ್ಲಿದ್ದ ರಾಷ್ಟ್ರ ರಾಜಧಾನಿ ಈಗ ಇಲ್ಲ. ಶಿಕ್ಷಣ, ಹವಾಮಾನ, ಅಭಿವೃದ್ಧಿ ಎಲ್ಲವನ್ನ ಮೀರಿದ ಹೊಸ ರಾಜಕೀಯ ಮುನ್ನೆಲೆಗೆ ಬಂದಿದೆ. ಬಿಜೆಪಿಯನ್ನ ಮಣಿಸಲು ಬಿಜೆಪಿಯದ್ದೇ ಅಸ್ತ್ರ ಹಿಡಿದು ಆಫ್ ಫೀಲ್ಡ್ಗಿಳಿದಿದೆ. ಹೌದು, ಮಹಾರಾಷ್ಟ್ರ ಹರಿಯಾಣದಲ್ಲಿ ಬಿಜೆಪಿಯ ಹಿಂದುತ್ವ ಅಸ್ತ್ರ ಮ್ಯಾಜಿಕ್ ಮಾಡಿದ್ದು ಗೊತ್ತೇ ಇದೆ. ಇದನ್ನೇ ದೆಹಲಿಯಲ್ಲೂ ಪ್ರಯೋಗಿಸಲು ಬಿಜೆಪಿ ಅಣಿಯಾಗಿದೆ. ಆದ್ರೆ ಇದಕ್ಕೆ ಕೌಂಟರ್ ಎನ್ನುವಂತೆ ಎಎಪಿ ಕೂಡ ಅದೇ ರೂಟ್ಗೆ ಹೊರಟಿದೆ. ಇಷ್ಟು ವರ್ಷ ಅಭಿವೃದ್ಧಿ, ಆರೋಗ್ಯ, ಶಿಕ್ಷಣ ಎನ್ನುತ್ತಿದ್ದ ಆಪ್ ಕೂಡ ಈಗ ಹಿಂದುತ್ವದ ಹಾದಿ ತುಳಿದಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಅರ್ಚಕರ ವೇತನ 18,000ಕ್ಕೆ ಹೆಚ್ಚಿಸುವ ಆಫರ್ ಕೊಟ್ಟಾಗಿದೆ. ಆಪ್ ಹಿಂದುತ್ವದ ಕಡೆ ತಿರುಗುತ್ತಿದ್ದಂತೆ ಬಿಜೆಪಿ ಅಭಿವೃದ್ಧಿ ಮಂತ್ರ ಪಠಣ ಶುರುವಿಟ್ಟುಕೊಂಡಿದೆ. ದೆಹಲಿ ಮೆಟ್ರೋದ 4ನೇ ಹಂತ ಜನಕಪುರಿ ಮತ್ತು ಕೃಷ್ಣ ಪಾರ್ಕ್ ಮೆಟ್ರೋ ಮಾರ್ಗವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ಇದೇ ವೇಳೆ ಮಾತನಾಡಿ ಆಪ್ಗೆ ದೆಹಲಿ ಜನರು ಮೂಗುದಾರ ಹಾಕಬೇಕು ಅಂತ ವಾಗ್ದಾಳಿ ನಡೆಸಿದ್ರು. दिल्ली वालों की कमाई बढ़े, जेब में बचत अधिक हो, दिल्ली के लोगों का जीवन आसान हो, इसके लिए दिल्ली में भाजपा का मुख्यमंत्री जरूरी है। साथियों, मुझे पूरा विश्वास है कि दिल्ली के लोग भ्रष्टाचारी और विकास विरोधी आपदा पर लगाम लगाएंगे। ಒಟ್ನಲ್ಲಿ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣಾ ಕಣ ರಂಗೇರಿದೆ. ಬಿಜೆಪಿ ಮತ್ತು ಎಎಪಿ ಮಧ್ಯೆ ಪೊಲಿಟಿಕಲ್ ಫೈಟ್ ಶುರುವಾಗಿದೆ. ಈ ಜಟಾಪಟಿಯಲ್ಲಿ ಮತದಾರ ಯಾರ ಕಡೆಗೆ ಉರುಳ್ತಾನೆ ಎನ್ನುವುದು ಸದ್ಯದ ಪ್ರಶ್ನೆಯಾಗಿದೆ. ರಾಜಶೇಖರ್ ಮ್ಯಾಗೇರಿ, ರಿಪಬ್ಲಿಕ್ ಕನ್ನಡ.